ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪೇಪರ್ ಕಟಿಂಗ್ಸ್ಗಳನ್ನು ನೀಡ್ತಾ ಇದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ಪ್ರಮುಖ ವಸ್ತುಗಳು ಮತ್ತು ಅದನ್ನು ಕಂಡುಹಿಡಿದ ವಿಜ್ಞಾನಿಗಳ ಕುರಿತಾಗಿ ಮೊದಲನೇದಾಗಿ ಪ್ರಾರಂಭಿಸ್ತಾ ಇದ್ದೇನೆ. ಹಾಗೆ FDA STA ಪರೀಕ್ಷೆಗಳ ತಯಾರಿಗಾಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಗ್ರೂಪನ್ನು ತೆಗೆಯಲಾಗಿದ್ದು ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಸೊ ಅದರಲ್ಲಿ ನೀವು PDFಗಳನ್ನು, ಆಡಿಯೋ ವಿಡಿಯೋ ನೋಟ್ಸ್ಗಳನ್ನು ಅದನ್ನೆಲ್ಲ ನೀವು ಪಡ್ಕೋಬಹುದು. ಮತ್ತು ನಾನು ಮಾಡೋ ವಿಡಿಯೋಗಳ PDF ಕೂಡ ನಿಮಗೆ ಅಲ್ಲಿ ಲಭ್ಯವಾಗುತ್ತೆ. ಸೊ FDA STA ಟೆಲಿಗ್ರಾಮ್ ಚಾನಲಲ್ಲಿ ಹೊಸ ಗ್ರೂಪನ್ನು ಮಾಡಿದ್ದು ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಪ್ರಾರಂಭಿಸೋಣ. ಸೊ ರೇಡಿಯೋವನ್ನು ಕಂಡುಹಿಡಿದವರು ಅಂದರೆ ಮಾರ್ಕೋನಿ, ಟೆಲಿವಿಷನ್ ಕಂಡುಹಿಡಿದವರು ಜಾನ್ ಲೋಗಿ ಬೇಯರ್ಡ್, ವಿದ್ಯುತ್ ದೀಪ ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್, ವಿಮಾನ ಕಂಡುಹಿಡಿದವರು ರೈಟ್ ಸಹೋದರರು, ಟೆಲಿಫೋನನ್ನು ಅಲೆಕ್ಸಾಂಡರ್ ಗ್ರಹಂ ಬೆಲ್, ಪೆನ್ಸಿಲನನ್ನು ಅಲೆಕ್ಸಾಂಡರ್ ಫ್ಲೇಮಿಂಗ್, ಕಂಪ್ಯೂಟರ್ ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್, ದೂರದರ್ಶಕ ಕಂಡುಹಿಡಿದವರು ಗೆಲಿಲಿಯೋ, ಕ್ಷಕಿರಣ ಅಂದರೆ ಎಕ್ಸ್ರೇಯನ್ನು ಕಂಡುಹಿಡಿದವರು ರಾಂಟ್ಜನ್, ಗುರುತ್ವಾಕರ್ಷಣ ಬಲ ಇದನ್ನು ಕಂಡುಹಿಡಿದವರು ಸರ್ ಐಸಾಕ್ ನ್ಯೂಟನ್, ನ್ಯೂಟ್ರಾನನ್ನು ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್, ರಾಕೆಟನ್ನು ಕಂಡುಹಿಡಿದವರು ರಾಬರ್ಟ್ ಗೋಡಾರ್ಡ್, ಸಾಪೇಕ್ಷತಾ ಸಿದ್ಧಾಂತ ಆಲ್ಬರ್ಟ್ ಐನ್ಸ್ಟೀನ್, ಉಗಿ ಎಂಜಿನನ್ನು ಕಂಡುಹಿಡಿದವರು ಜೇಮ್ಸ್ ವ್ಯಾಟ್, ಡೀಸೆಲ್ ಇಂಜನನ್ನು ಕಂಡುಹಿಡಿದವರು ರೂಡಾಲ್ಫ್ ಡೀಸೆಲ್. ಸೊ ಅವರ ಹೆಸರ ಮೇಲೇ ಡೀಸೆಲ್ ಎಂಜಿನ್ ಅಂತ ಬಂದಿದ್ದು. ರಕ್ತ ಪರಿಚಲನೆಯನ್ನು ಕಂಡುಹಿಡಿದವರು ವಿಲಿಯಂ ಹಾರ್ವೆ, ರೇಡಿಯಂ ಮೇಡಮ್ ಕ್ಯೂರಿ, ಮುದ್ರಣ ಯಂತ್ರ ಇದನ್ನು ಕಂಡುಹಿಡಿದವರು ಜೋಹಾನ್ ಗುಟನ್ಬರ್ಗ್, ಸೂಕ್ಷ್ಮಾಣುಜೀವಿ ಕಂಡುಹಿಡಿದವರು ಲೂಯಿಸ್ ಪಾಶ್ಚರ್. ಹಾಗೆ ಡಾರ್ವಿನ್ ಜೀವ ವಿಕಾಸ ಸಿದ್ಧಾಂತ ಡಾರ್ವಿನ್ನಿಂದ ಪ್ರತಿಪಾದಿಸಿದ ಸಿದ್ಧಾಂತವಾಗಿದೆ. ಬಜೆಟ್ ಪ್ರಸ್ತಾವನೆಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿರುವವರು ಯಾರು? ಆಪ್ಷನ್ ರಾಷ್ಟ್ರಪತಿ, ಸ್ಪೀಕರ್, ಲೋಕಸಭೆ ಮತ್ತು ರಾಜ್ಯಸಭೆ. ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆ. ಭಾರತ ಸಂವಿಧಾನದಲ್ಲಿ ಆಯವ್ಯಯವನ್ನು ಹೀಗೆ ಕರೆಯಲಾಗಿದೆ. ಆಪ್ಷನ್ ವಾರ್ಷಿಕ ಆಯವ್ಯಯ ಪತ್ರ, ವಾರ್ಷಿಕ ಆರ್ಥಿಕ ಪತ್ರ, ವಾರ್ಷಿಕ ರಾಜಸ್ವ ಪತ್ರ. ಸೊ ಸರಿಯಾದ ಉತ್ತರ ವಾರ್ಷಿಕ ರಾಜಸ್ವ ಪತ್ರ ಅಂತ ಕರೆಯಲಾಗಿದೆ. ಆಯವ್ಯಯ ಪ್ರಕ್ರಿಯೆ ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ. ಮೂರನೇ ಆಪ್ಷನ್ ಲೋಕಸಭೆ ಮತ್ತು ಭಾರತದ ರಾಷ್ಟ್ರಪತಿ ಸಹಿ. ನಾಲ್ಕನೇ ಆಪ್ಷನ್ ಲೋಕಸಭೆ. ಸೊ ಆಯವ್ಯಯ ಪ್ರಕ್ರಿಯೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನ ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಲೋಕಸಭೆಯಲ್ಲಿ ಮುಂಗಡ ಪತ್ರವನ್ನು ಮಂಡಿಸುವವರು ಯಾರು? ಆಪ್ಷನ್ ಪ್ರಧಾನಿ, ರಾಷ್ಟ್ರಪತಿ, ಹಣಕಾಸು ಸಚಿವ ಮತ್ತು ಲೋಕಸಭೆ ಸ್ಪೀಕರ್. ಲೋಕಸಭೆಯಲ್ಲಿ ಮುಂಗಡ ಪತ್ರವನ್ನು ಮಂಡಿಸುವವರು ಹಣಕಾಸು ಸಚಿವ. ಹಣಕಾಸು ಆಯೋಗದ ಶಿಫಾರಸುಗಳನ್ನು ಭಾರತದ ಸಂಸತ್ತಿನ 2 ಸದನಗಳ ಮುಂದೆ ಯಾರು ಇಡುತ್ತಾರೆ? ಆಪ್ಷನ್ ಇರುವುದು ರಾಷ್ಟ್ರಪತಿ, ಲೋಕಸಭೆ ಸ್ಪೀಕರ್, ಪ್ರಧಾನಿ ಮತ್ತು ಕೇಂದ್ರ ಹಣಕಾಸು ಸಚಿವ. ಸೊ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಭಾರತದ ಸಂಸತ್ತಿನ 2 ಸದನಗಳ ಮುಂದೆ ಇಡುವವರು ರಾಷ್ಟ್ರಪತಿಗಳು. ಮುಂದಿನ ಪ್ರಶ್ನೆ, ಯುದ್ಧ ಅಥವಾ ಶಾಂತಿಯ ಆದೇಶವನ್ನು ಕಾನೂನು ರೀತಿಯಲ್ಲಿ ಯಾರು ಹೊರಡಿಸಬಹುದು? ಇದಕ್ಕೆ ಆಪ್ಷನ್ ಭೂಸೈನ್ಯ, ನೌಕಾಪಡೆ ಹಾಗೂ ವಾಯುಸೇನಾ ಮುಖ್ಯಸ್ಥರು. ಎರಡನೇ ಆಪ್ಷನ್ ಭಾರತದ ಪ್ರಧಾನಿ. ಮೂರನೇ ಆಪ್ಷನ್ ಭಾರತದ ರಾಷ್ಟ್ರಪತಿ. ನಾಲ್ಕನೇ ಆಪ್ಷನ್ ರಕ್ಷಣಾ ಸಚಿವರು. ಸೊ ಯುದ್ಧ ಅಥವಾ ಶಾಂತಿಯ ಆದೇಶವನ್ನು ಕಾನೂನು ರೀತಿಯಲ್ಲಿ ಹೊರಡಿಸುವ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗೆ ಇದೆ. ಮುಂದಿನ ಪ್ರಶ್ನೆ, ಹೇಳಿಕೆ 1. ರಾಜ್ಯಸಭಾ ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು 2 ವರ್ಷಗಳ ಅಧಿಕಾರ ಅವಧಿಗೆ ರಾಜ್ಯಸಭೆಯ ಅಧ್ಯಕ್ಷರನ್ನಾಗಿ ಚುನಾಯಿಸುತ್ತಾರೆ. ಇದಕ್ಕೆ ನೀಡಿರುವ ಕಾರಣ, ಪ್ರತಿ 2ನೇ ವರ್ಷಕ್ಕೆ ಕೊನೆಗೊಂಡಾಗ ರಾಜ್ಯಸಭಾ ಸದಸ್ಯರಲ್ಲಿ 3/1 ಸದಸ್ಯರು ನಿವೃತ್ತರಾಗುತ್ತಾರೆ. ಸೊ ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಹೇಳಿಕೆ ತಪ್ಪಾಗಿದೆ, ಆದರೆ 2ನೇ ಹೇಳಿಕೆ ಸರಿಯಾಗಿದೆ. ಸೊ 2ನೇ ಸರಿಯಾದ ಹೇಳಿಕೆ ಅಂದರೆ ಪ್ರತಿ 2ನೇ ವರ್ಷ ಕೊನೆಗೊಂಡಾಗ ರಾಜ್ಯಸಭಾ ಸದಸ್ಯರಲ್ಲಿ 3/1 ಸದಸ್ಯರು ನಿವೃತ್ತರಾಗುತ್ತಾರೆ. ಸೊ ಈ ಹೇಳಿಕೆ ಸರಿಯಾಗಿದೆ.
ಮುಂದಿನ ಪ್ರಶ್ನೆ, ಹೇಳಿಕೆ 1, ರಾಜ್ಯಸಭೆಯ ಎಲ್ಲ ಸದಸ್ಯರು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತ ಪ್ರತಿನಿಧಿಗಳಲ್ಲ. ಇದಕ್ಕೆ ನೀಡಿರುವ ಕಾರಣ, ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಅಸಾಮಾನ್ಯ ತಿಳುವಳಿಕೆ ಅಥವಾ ಅನುಭವ ಇರುವ 12 ಮಂದಿ ರಾಜ್ಯಸಭಾ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ನಾಮನಿರ್ದೇಶನ ಮಾಡುತ್ತಾರೆ. ಸೊ ಈ ಹೇಳಿಕೆಗಳ ಸರಿಯಾದ ಉತ್ತರ ಅಂದರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿದೆ. ಆದರೆ 2ನೇ ಹೇಳಿಕೆ 1ಕ್ಕೆ ಸರಿಯಾದ ಕಾರಣವಾಗಿದೆ. ಅಂದರೆ 2 ಹೇಳಿಕೆಗಳು ಸರಿಯಾಗಿದೆ, 1ನೇ ಹೇಳಿಕೆಗೆ 2ನೇ ಹೇಳಿಕೆ ಸರಿಯಾದ ಕಾರಣವಾಗಿದೆ. ಭಾರತದಲ್ಲಿ ನಾಗರಿಕ ಹಕ್ಕುಗಳನ್ನು ನಿಯಂತ್ರಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್: ಕಾನೂನು ಆಯೋಗ, ಕೇಂದ್ರ ಸಚಿವ ಸಂಪುಟ, ಸುಪ್ರೀಂ ಕೋರ್ಟ್ ಮತ್ತು ಸಂಸತ್ತು. ಭಾರತದಲ್ಲಿ ನಾಗರಿಕ ಹಕ್ಕುಗಳನ್ನು ನಿಯಂತ್ರಿಸುವ ಅಧಿಕಾರ ಸಂಸತ್ತಿಗಿದೆ. ಭಾರತದಲ್ಲಿ ಕುಟುಂಬ ಯೋಜನೆ ಆರಂಭವಾದ ವರ್ಷ ಯಾವುದು? 1952. 1952ರಲ್ಲಿ ಭಾರತದಲ್ಲಿ ಕುಟುಂಬ ಯೋಜನೆ ಆರಂಭವಾಯಿತು. ಪ್ರಪಂಚದ ಒಟ್ಟು ಭೂಭಾಗದಲ್ಲಿ ಎಷ್ಟು ಪ್ರತಿಶತ ಭೂಮಿ ಇದೆ? ಸೊ ಇದಕ್ಕೆ ಸರಿಯಾದ ಉತ್ತರ 70.4% ಭೂಭಾಗ ಇದರಲ್ಲಿ ಭೂಮಿ ಇದೆ. ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಪಕ್ಷಿ ಯಾವುದು? ಸರಿಯಾದ ಆಪ್ಷನ್ ಉಷ್ಟ್ರ ಪಕ್ಷಿ ಅಂದರೆ ಆಸ್ಟ್ರಿಚ್ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಪಕ್ಷಿ ಆಗಿದೆ. ಇಗ್ಲೂಗಳು ಎಂದರೇನು? ಇಗ್ಲೂಗಳು ಎಂದರೆ ಎಸ್ಕಿಮೋಗಳ ಹಿಮದ ಮನೆ. ಸೊ ಅದು ಈ ರೀತಿ ಇರುತ್ತೆ. ಇಲ್ಲಿಂದ ಎಂಟ್ರಿ ಮಾಡಿ ಇಲ್ಲಿ ಇರ್ತಾರೆ. ಅಂದರೆ ಹಿಮದಲ್ಲಿ ಇರುವಂಥವರು ಈ ರೀತಿ ಇಗ್ಲೂಗಳನ್ನು ಮಾಡಿರ್ತಾರೆ. ಅಂದರೆ ಐಸ್ಗಳನ್ನು ಈ ರೀತಿ ಬ್ಲಾಕ್ಗಳಲ್ಲಿ ಜೋಡಿಸ್ತಾ ಸೊ ಈ ರೀತಿ ಶೇಪಲ್ಲಿ ಮನೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ಇಗ್ಲೂಗಳು ಅಂತಾರೆ. ಸೊ ಇಗ್ಲೂಗಳನ್ನು ಎಸ್ಕಿಮೋಗಳ ಹಿಮದ ಮನೆಯಾಗಿದೆ. ಸೊ ಮುಂದಿನ ಪ್ರಶ್ನೆ, ಝೋರೋಫೈಟಿಕ್ ಸಸ್ಯವರ್ಗ ಕಂಡುಬರುವುದು ಎಲ್ಲಿ? ಝೋರೋಫೈಟಿಕ್ ಸಸ್ಯವರ್ಗ ಕಂಡುಬರುವುದು ಮರುಭೂಮಿಯಲ್ಲಿ. ನಾಥ್ವಾ ಝಾಕ್ರಿ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ನಾಥ್ವಾ ಝಾಕ್ರಿ ವಿದ್ಯುತ್ ಯೋಜನೆ ಹಿಮಾಚಲ್ ಪ್ರದೇಶದಲ್ಲಿದೆ. ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆ ಆಗಿರಲಿಲ್ಲ? ಸೊ ಇದಕ್ಕೆ ಸರಿಯಾದ ಉತ್ತರ, ವೇದಗಳ ಕಾಲದಲ್ಲಿ ಪರಿಷತ್ ಪ್ರಜಾಪ್ರತಿನಿಧಿ ಸಭೆ ಆಗಿರಲಿಲ್ಲ. ಇದರ ಆಪ್ಷನ್ ಅನ್ನು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಸೊ ಇದಕ್ಕೆ ನೀಡಿರುವ ಆಪ್ಷನ್ ವಿಧಾತ, ಸಭಾ, ಸಮಿತಿ ಮತ್ತು ಪರಿಷತ್. ಸೊ ನಿಮಗೆ ಯಾವ ರೀತಿ ಕನ್ಫ್ಯೂಸ್ ಮಾಡಲಿಕ್ಕೆ ಈ ರೀತಿ ಆಪ್ಷನ್ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಆಪ್ಷನ್ ಹೇಳ್ತಾ ಇರೋದು. ಸೊ ವೇದಗಳ ಕಾಲದಲ್ಲಿ ಪರಿಷತ್ ಪ್ರಜಾಪ್ರತಿನಿಧಿಗಳ ಸಭೆ ಆಗಿರಲಿಲ್ಲ. ಸೊ ಇದಕ್ಕೆ ವಿವರಣೆ ಅಂದರೆ, ವೇದಗಳ ಕಾಲದಲ್ಲಿ ಸಭೆ, ಸಮಿತಿ, ವಿಧಾತ ಮತ್ತು ಗಣ ಎಂಬ ಸಭೆಗಳನ್ನು ಋಗ್ವೇದ ಒಳಗೊಂಡಿತ್ತು. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಸಭಾ ಮತ್ತು ಸಮಿತಿ. ವೇದಗಳ ಕಾಲದಲ್ಲಿ ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ವೇದಗಳ ಕಾಲದಲ್ಲಿ ಭರತ, ಮತ್ಸ, ತ್ರಿವಿತೃತ್ಸು ಮುಂತಾದ ಪಂಗಡಗಳಿದ್ದು, ಕುಲಗಳ ಗುಂಪನ್ನು ಗ್ರಾಮ, ಗ್ರಾಮಗಳ ಗುಂಪನ್ನು ವಿಶ್ಗಳ ಗುಂಪನ್ನು ಜನ ಅಥವಾ ಪಂಗಡ ಎಂದು ಕರೆಯುತ್ತಿದ್ದರು. ಮುಂದಿನ ಪ್ರಶ್ನೆ, ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗದಲ್ಲಿದೆ? ಇದಕ್ಕೆ ಕೊಟ್ಟಿರೋ ಆಪ್ಷನ್ ಯಾವ ರೀತಿ ಕನ್ಫ್ಯೂಸ್ ಮಾಡ್ತಾರೆ ನೋಡ್ಕೊಳ್ಳಿ ಆಪ್ಷನ್ ಮೂಲಕ. ಭಾರತ ಭೂತಾನ್ ವಾಣಿಜ್ಯ ಮಾರ್ಗ ಆಪ್ಷನ್ 1, 2ನೇ ಆಪ್ಷನ್ ಭಾರತ ನೇಪಾಳ ವಾಣಿಜ್ಯ ಮಾರ್ಗ, 3ನೇ ಆಪ್ಷನ್ ಭಾರತ ಮತ್ತು ಮ್ಯಾನ್ಮಾರ್ ವಾಣಿಜ್ಯ ಮಾರ್ಗ, 4ನೇ ಆಪ್ಷನ್ ಭಾರತ ಚೀನಾ ವಾಣಿಜ್ಯ ಮಾರ್ಗ. ಸೊ ನಾಥುಲಾ ಪಾಸ್ ಇದು ಭಾರತ ಮತ್ತು ಚೀನಾ ನಡುವಿನ ವಾಣಿಜ್ಯ ಮಾರ್ಗವಾಗಿದೆ. ಸೊ ಈ ಪ್ರಶ್ನೆಗೆ ವಿವರಣೆ ಅಂದರೆ, ನಾಥುಲಾ ಪಾಸ್ ಭಾರತ ಮತ್ತು ಚೀನಾಗಳ ನಡುವಿನ ವಾಣಿಜ್ಯ ಮಾರ್ಗ. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಸಿಕ್ಕಿಂ ರಾಜ್ಯದಿಂದ ಚೀನಾದ ಟಿಬೆಟ್ನ ಸ್ವಾಯತ್ ಪ್ರದೇಶಗಳ ನಡುವೆ ಹಾದು ಹೋಗುತ್ತದೆ. 5 ದೇಶಗಳ ಒಂದು ಸಮೂಹಕ್ಕೆ ಸಂಬಂಧಿಸಿದ ಅಂದರೆ ಬ್ರಿಕ್ಸ್, ಇದಕ್ಕೆ ಸಂಬಂಧಿಸಿದಂತೆ ಬ್ರಿಕ್ಸ್ ಸಂಕ್ಷಿಪ್ತ ರೂಪದಲ್ಲಿ ಬಿ ಮತ್ತು ಸಿ ಅಕ್ಷರಗಳು ಅನುಕ್ರಮವಾಗಿ ಯಾವ ದೇಶವನ್ನು ಪ್ರತಿನಿಧಿಸುತ್ತದೆ? ಕೊಟ್ಟಿರುವ ಆಪ್ಷನ್ ಬಾಂಗ್ಲಾದೇಶ್ ಮತ್ತು ಚೀನಾ, ಬ್ರೆಜಿಲ್ ಮತ್ತು ಕೆನಡಾ, ಬ್ರೆಜಿಲ್ ಮತ್ತು ಚೀನಾ ಮತ್ತು ಬಾಂಗ್ಲಾದೇಶ್ ಮತ್ತು ಕಾಂಬೋಡಿಯಾ. ಸೊ ಬ್ರಿಕ್ಸ್ನಲ್ಲಿ ಬಿ ಮತ್ತು ಸಿ ಏನನ್ನ ಪ್ರತಿನಿಧಿಸುತ್ತೆ ಅಂದರೆ ಬಿ ಫಾರ್ ಬ್ರೆಜಿಲ್, ಸಿ ಫಾರ್ ಚೈನಾ. ಸೊ ಬ್ರಿಕ್ಸ್ನ ರಾಷ್ಟ್ರಗಳೆಂದರೆ ಬಿ ಫಾರ್ ಬ್ರೆಜಿಲ್, ಆರ್ ಫಾರ್ ರಷ್ಯಾ, ಐ ಫಾರ್ ಇಂಡಿಯಾ, ಸಿ ಫಾರ್ ಚೀನಾ, ಎಸ್ ಫಾರ್ ದಕ್ಷಿಣ ಆಫ್ರಿಕಾ ಅಂದರೆ ಸೌತ್ ಆಫ್ರಿಕಾ.
ಡೀಸೆಲ್ ಇಂಜಿನ್ನಲ್ಲಿ ಈ ಕೆಳಗಿನವುಗಳು ಬಳಕೆಯಾಗುತ್ತೆ. ಸೊ ಡೀಸೆಲ್ ಇಂಜಿನ್ನಲ್ಲಿ ಬಳಕೆಯಾಗುವ ವಸ್ತುಗಳು ಅಂದರೆ ಸಿಲಿಂಡರ್ ಮತ್ತು ಪಿಸ್ಟನ್. ಸೊ ಈ ಪ್ರಶ್ನೆಗೆ ವಿವರಣೆ ಅಂದರೆ ಸಿಲಿಂಡರ್ ಮತ್ತು ಪಿಸ್ಟನ್ ಇದರ ಬಳಕೆಯಾಗುತ್ತೆ. ಇದಕ್ಕೆ ವಿವರಣೆ ಅಂದರೆ ಡೀಸೆಲ್ ಇಂಜಿನ್ ರಚನೆಯು ಪೆಟ್ರೋಲ್ ಇಂಜಿನ್ ರಚನೆಯನ್ನೇ ಹೋಲುತ್ತದೆ. ಪೆಟ್ರೋಲ್ ಇಂಜಿನ್ನಲ್ಲಿರುವ ಸ್ಪಾರ್ಕ್ ಪ್ಲಗ್ ಡೀಸೆಲ್ ಇಂಜಿನ್ನಲ್ಲಿ ಇರುವುದಿಲ್ಲ. ಬದಲಾಗಿ ಇಂಧನ ಇಂಜೆಕ್ಷನ್ ಪಂಪ್ ಇರುತ್ತದೆ. ಇದು ಸಿಲಿಂಡರ್ನೊಳಗೆ ಅಗತ್ಯ ಡೀಸೆಲ್ ಸರಬರಾಜು ಮಾಡುತ್ತದೆ. ಡೀಸೆಲ್ ಇಂಜಿನ್ನಲ್ಲಿರುವ ಮತ್ತೊಂದು ವ್ಯತ್ಯಾಸವೆಂದರೆ ಇದರಲ್ಲಿ ಕಾರ್ಬೊರೇಟರ್ ಇರುವುದಿಲ್ಲ. ಮುದೋಳ್ ಇದು ಒಂದು ಜನಪ್ರಿಯ ತಳಿಯ ಹೆಸರಾಗಿದ್ದು ಇದಕ್ಕೆ ಸಂಬಂಧಿಸಿದೆ. ಸೊ ಮುದೋಳ್ ಇದು ನಾಯಿ, ಇದರ ಜನಪ್ರಿಯ ತಳಿಗೆ ಹೆಸರಾಗಿದೆ. ಸೊ ಇದಕ್ಕೆ ವಿವರಣೆ ಅಂದರೆ ಸೊ ಈ ನಾಯಿನ ಆರ್ಮಿಗಳಲ್ಲಿ ಹಾಗೂ ಕಮಾಂಡರ್ಗಳ ಹತ್ರ ಬಾಂಬ್ಗಳನ್ನು ಸ್ಪಾಟ್ ಮಾಡಲಿಕ್ಕೆ ಈ ನಾಯಿಗಳ ಬಳಕೆ ಆಗ್ತಿದೆ. ಯಾಕಂದರೆ ಅದು ಅಷ್ಟು ಶಾರ್ಪ್ ಆಗಿ ಮತ್ತು ಅಷ್ಟು ಉದ್ದವಾಗಿರುತ್ತೆ. ಅಷ್ಟು ಇರೋದ್ರಿಂದ ಇದನ್ನು ಕಮಾಂಡರ್ಗಳಲ್ಲಿ ಆರ್ಮಿಗಳಲ್ಲಿ ಬಳಸುವಂತಹ ನಾಯಿಗಳನ್ನು ಮುದೋಳದಿಂದ ಖರೀದಿಸಲಾಗುತ್ತೆ. ಸೊ ಮುದೋಳ್ ಬಾಗಲಕೋಟೆ ಡಿಸ್ಟ್ರಿಕ್ನಿಂದ. ಹಾಗೆ ಕೆಲವು ಪ್ರಮುಖ ನಗರಗಳು ಮತ್ತು ಅವುಗಳ ವಿಶೇಷತೆ ನೋಡಬೇಕಂದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿ ಉದ್ಯಾನ ನಗರ ಅಂತ ಕೂಡ ಬೆಂಗಳೂರನ್ನು ಕರೆಯಲಾಗುತ್ತೆ. ITBT ನಗರ ಕೂಡ ಹೌದು. ಮೈಸೂರನ್ನು ಮಲ್ಲಿಗೆ ಮತ್ತು ಮೈಸೂರು ಪಾಕ್ ಇದರ ವಿಶೇಷತೆ. ಮುದೋಳ್ ನಾಯಿಗೋಸ್ಕರ. ಹಾಗೆ ಮುದೋಳ್ ರನ್ನನಿಂದಲೂ ಫೇಮಸ್ ಆಗಿದೆ. ಮೊದಲು ಅದನ್ನು ಮುದೋಳಲು ಅಂತ ಕರೆಯಲಾಗ್ತಿತ್ತು. ದೇವನಹಳ್ಳಿ ಚಕ್ಕೋತ ಹಣ್ಣಿಗೆ, ಕೊಡಗು ಕಿತ್ತಳೆ ಹಣ್ಣಿಗೆ, ಚನ್ನಪಟ್ಟಣ ಆಟಿಕೆಗಳಿಗೆ, ನಂಜನಗೂಡು ರಸಬಾಳೆಹಣ್ಣಿಗೆ, ಬನ್ನೂರು ಕುರಿಗೆ, ಧಾರವಾಡ ಎಮ್ಮೆ ಮತ್ತು ಧಾರವಾಡ ಪೇಡ ಇದಕ್ಕೆ, ತಿಪ್ಟೂರು ತೆಂಗು ಇದಕ್ಕೆ ಫೇಮಸ್ ಆಗಿದೆ. ಬೆಳಗಾವಿ ಕುಂದ ಇದಕ್ಕೆ. ಸೊ ಇದೆಲ್ಲ ಸ್ವೀಟು. ಕುಂದ ಸ್ವೀಟ್ ಆಗಿದೆ. ಅಮೀನ್ಗಢ್ ಕರ್ದಂಟಿಗೆ ಫೇಮಸ್ ಆಗಿದೆ. ಬ್ಯಾಡಗಿ ಮೆಣಸಿನಕಾಯಿಗೋಸ್ಕರ ಫೇಮಸ್ ಆಗಿದೆ. ರಾಮನಗರ ರೇಷ್ಮೆಗೋಸ್ಕರ ಫೇಮಸ್. ಹಾಗೆ ಕೋಲಾರ ಚಿನ್ನಕ್ಕಾಗಿ ಫೇಮಸ್ ಆಗಿದೆ. ಸೊ ಮುಂದಿನ ಪ್ರಶ್ನೆ ಅಂದರೆ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವಾಲಯದಿಂದ PMAY ಅವಾರ್ಡ್ಸ್ ಫಾರ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇನ್ನೋವೇಷನ್ ಪ್ರಶಸ್ತಿ ನೀಡಲು ನಿರ್ಧರಿಸಲಾಗಿದ್ದು ಯಾವ ಕ್ಷೇತ್ರದ ಸಾಧನೆಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ. ನಗರಾಭಿವೃದ್ಧಿ ಮತ್ತು ವಸತಿ ಸಚಿವಾಲಯದಿಂದ PMAY ಅವಾರ್ಡ್ ಫಾರ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇನ್ನೋವೇಷನ್ ಪ್ರಶಸ್ತಿ ನೀಡಲು ನಿರ್ಧರಿಸಲಾಗಿದ್ದು ಯಾವ ಕ್ಷೇತ್ರದ ಸಾಧನೆಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ? ಸೊ ಇಲ್ಲಿ ಸರಿಯಾದ ಆಪ್ಷನ್ ಎಲ್ಲವೂ ಸರಿ. ಅಂದರೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಆರೋಗ್ಯಕರ ಸ್ಪರ್ಧೆ ಹುಟ್ಟುಹಾಕಲು, ಮಹಾನಗರ ಪಾಲಿಕೆಗಳ ಕಾರ್ಯಪರತೆ, ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಗಳ ಕಾರ್ಯನಿರ್ವಹಣೆ, ಹಾಗೆ ಎಲ್ಲರಿಗೂ ಸೂರು ಪರಿಕಲ್ಪನೆಯನ್ನು ತಲುಪಲು ಸ್ಪರ್ಧಾತ್ಮಕತೆ ಮೂಡಿಸಲು. ಸೊ ಈ 4 ಉದ್ದೇಶಗಳಿಂದಾಗಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವಾಲಯದಿಂದ PMAY ಅವಾರ್ಡ್ ಫಾರ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಇನ್ನೋವೇಷನ್ ಪ್ರಶಸ್ತಿ ನೀಡಲು ನಿರ್ಧರಿಸಲಾಗಿದೆ. ಮುಂದಿನ ಪ್ರಶ್ನೆ ಬರ್ಲಿನ್ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ 2019 ಇಂಡಿಯನ್ ಪೆವಿಲಿಯನ್ ಅನ್ನು ನಿರ್ದೇಶಕ ಮೆಥಿಜಿಸ್ ಓಟರ್ ಕ್ಲೋಲ್ ಉದ್ಘಾಟಿಸಿದರು. ಈ ಚಿತ್ರೋತ್ಸವ ಎಷ್ಟು ದಿನಗಳ ಕಾಲ ನಡೆಯಲಿದೆ? ಸೊ ಇದರ ಸರಿಯಾದ ಉತ್ತರ ಫೆಬ್ರವರಿ 7ರಿಂದ ಫೆಬ್ರವರಿ 17ರವರೆಗೆ ಈ ಚಿತ್ರೋತ್ಸವ ನಡೆಯಲಿದೆ. ಸೊ ಇದು ಈಗಾಗಲೇ ಮುಗಿದೋಗಿದೆ. 2019ನೇ ಸಾಲಿನಲ್ಲಿ ಫೆಬ್ರವರಿ 7ರಿಂದ ಫೆಬ್ರವರಿ 17ನೇ ದಿನಾಂಕದವರೆಗೆ ಈ ಚಿತ್ರೋತ್ಸವ ನಡೆಯಿತು. ಸೊ ಮುಂದಿನ ಪ್ರಶ್ನೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಿದವರು? ಉತ್ತರ ಲೆನಿನ್. ಮೊದಲನೆಯ ಮಹಾಯುದ್ಧವು 1914ರಲ್ಲಿ ಆರಂಭವಾಯಿತು. ಫ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಮುಸ್ಸೋಲಿನಿ. ಸೊ ಇಲ್ಲಿ ಆಪ್ಷನ್ ಇಲ್ಲಿ ಉತ್ತರ ಇದೆ, ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ಫ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಮುಸ್ಸೋಲಿನಿ. ಎರಡನೇ ಮಹಾಯುದ್ಧವು 1939ರಲ್ಲಿ ಆರಂಭವಾಯಿತು. ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿತ್ತು. ರಾಷ್ಟ್ರ ಸಂಘವು ರಚನೆಗೊಂಡಿದ್ದು 1919ರಲ್ಲಿ. ರಷ್ಯಾ ಕ್ರಾಂತಿ ಪ್ರಾರಂಭವಾದ ವರ್ಷ 1917.
ರಷ್ಯಾ ಮಹಾಕ್ರಾಂತಿಯ ಸಂದರ್ಭದಲ್ಲಿ ರಷ್ಯಾದ ಆಳ್ವಿಕೆ ನಡೆಸುತ್ತಿದ್ದ ಮನೆತನದ ಹೆಸರು ಅಂದರೆ ಝಾರ್ ಆಗಿದೆ. ಸೊ ಝಾರ್ ಮನೆತನ ರಷ್ಯಾದ ಮಹಾಕ್ರಾಂತಿಯ ಸಂದರ್ಭದಲ್ಲಿ ರಷ್ಯಾದ ಆಳ್ವಿಕೆ ನಡೆಸುತ್ತಿದ್ದ ಮನೆತನ ಹೆಸರು ಝಾರ್ ಆಗಿದೆ. ಶಾಂತಿ, ಆಹಾರ, ಭೂಮಿ ಎಂಬ ಜನಪರ ಘೋಷಣೆಗಳನ್ನು ನೀಡಿದವರು ಲೆನಿನ್. ಪಂಚವಾರ್ಷಿಕ ಯೋಜನೆಗಳನ್ನು ರಷ್ಯಾದಲ್ಲಿ ಜಾರಿಗೆ ತಂದವನು ಜೋಸೆಫ್ ಸ್ಟಾಲಿನ್. ಸೊ ಜೋಸೆಫ್ ಸ್ಟಾಲಿನ್ ಪಂಚವಾರ್ಷಿಕ ಯೋಜನೆಗಳನ್ನು ರಷ್ಯಾದಲ್ಲಿ ಜಾರಿಗೆ ತಂದನು. ಜರ್ಮನಿ ಸರ್ವಾಧಿಕಾರಿಯಾಗಿದ್ದವನು ಹಿಟ್ಲರ್. ಅಡಾಲ್ಫ್ ಹಿಟ್ಲರನ್ನು ಸ್ಥಾಪಿಸಿದ ರಾಜಕೀಯ ಪಕ್ಷ ಅಂದರೆ ನಾಜಿ ಪಕ್ಷವನ್ನು ಅಡಾಲ್ಫ್ ಹಿಟ್ಲರ್ ಸ್ಥಾಪಿಸಿದ. ಹಿಟ್ಲರನ್ನು ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದು ಅಂಗಿಗಳ ಪಡೆಯನ್ನು ರಚಿಸಿದನು. ಸೊ ಬೂದು ಅಂಗಿಗಳ ಪಡೆಯನ್ನು ರಚಿಸಿ ಹಿಟ್ಲರನ್ನು ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಗಳನ್ನು ಹುಟ್ಟಿಸಿದ. ಸೊ ಸಾಮೂಹಿಕ ಕಗ್ಗೊಲೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಅಂತ ಕರೆಯಲಾಗುತ್ತೆ. ಮೊದಲನೆಯ ಮಹಾಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಸೊ ಮೊದಲನೇ ಮಹಾಯುದ್ಧ ವರ್ಸೆಲ್ಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಚೀನಾದ ಜನತಾ ಗಣತಂತ್ರದ ಮೊದಲ ಅಧ್ಯಕ್ಷರು ಅಂದರೆ ಮಾವೋ ತ್ಸೆ ತುಂಗ್. ಇವರು ಚೀನಾದ ಜನತಾ ಗಣತಂತ್ರದ ಮೊದಲ ಅಧ್ಯಕ್ಷರು. ಸಾಂಸ್ಕೃತಿಕ ಕ್ರಾಂತಿ ಯಾವಾಗ ನಡೆಯಿತು ಅಂದರೆ ಸಾಂಸ್ಕೃತಿಕ ಕ್ರಾಂತಿ 1966ರಲ್ಲಿ ನಡೆಯಿತು. ಶೀತಲ ಸಮರವು ಡ್ಯಾಶ್ ಮತ್ತು ಡ್ಯಾಶ್ ರಾಷ್ಟ್ರಗಳ ನಡುವೆ ನಡೆಯಿತು. ಸೊ ಶೀತಲ ಸಮರ ನಡೆದದ್ದು ಅಮೆರಿಕ ಮತ್ತು ರಷ್ಯಾ ನಡುವೆ ಶೀತಲ ಸಮರ ನಡೆಯಿತು. ಎರಡನೇ ಮಹಾಯುದ್ಧದ ತರುವಾಯ ಹುಟ್ಟಿಕೊಂಡ ಜಾಗತಿಕ ಸಂಸ್ಥೆ ಅಂದರೆ ವಿಶ್ವಸಂಸ್ಥೆ ಎರಡನೆಯ ಮಹಾಯುದ್ಧದ ತರುವಾಯ ಹುಟ್ಟಿಕೊಂಡ ಜಾಗತಿಕ ಸಂಸ್ಥೆಯಾಗಿದೆ. ವಿಶ್ವದ ಮೊದಲ ಮಾನವ ಸಹಿತ ಉಪಗ್ರಹದ ಮೊದಲ ಗಗನಯಾತ್ರಿ ಅಂದರೆ ಯೂರಿ ಗಗಾರಿನ್. ಇವರು ವಿಶ್ವದ ಮೊದಲ ಮಾನವ ಸಹಿತ ಉಪಗ್ರಹದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಹಾಗೆ ಜಪಾನ್ ರಷ್ಯಾವನ್ನು ಸೋಲಿಸಿದ್ದು ಯಾವಾಗ ಅಂದರೆ ಜಪಾನ್ ರಷ್ಯಾವನ್ನು ಸೋಲಿಸಿದ್ದು 1905ರಲ್ಲಿ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ FDA STA ಗ್ರೂಪನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ರಿಯೇಟ್ ಮಾಡಲಾಗಿದ್ದು ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಸೊ ಅಲ್ಲಿ ಎಲ್ಲ ರೀತಿಯ PDF ಮತ್ತು ವಿಡಿಯೋ ಆಡಿಯೋ ನೋಟ್ಸ್ಗಳನ್ನು ನೀಡಲಾಗುತ್ತೆ.